ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಕಂಪನಿ ಹೆಸರು ಉಪಯೋಗಿಸಿ ಹಣ ಲಪಟಾಯಿಸುತ್ತಿರುವುದರ ಬಗ್ಗೆ ಗ್ರಾಹಕರಿಂದ ಆರೋಪ. ಬಜಾಜ್ ಫೈನಾನ್ಸ್ ಕಂಪನಿ ಹೆಸರಿನಲ್ಲಿ ಜನರಿಗೆ ಸಾಲ ಕೊಡುತ್ತೇವೆ ಎಂದು ಅಷ್ಟೇ ಅಲ್ಲದೆ ಇಎಂಐ ಮೂಲಕವೂ ಜನರಿಗೆ ಸಾಲ ಕೊಟ್ಟು ಸೇವೆ ನೀಡುತ್ತೇವೆ ಎಂದು ಆದಿತ್ಯ ಎಂಬ ಬಡ ಕೂಲಿ ಕೆಲಸಗಾರನಿಗೆ 27,000 ಸಾಲ ಕೇಳುತ್ತಾರೆ. ಇದಕ್ಕೆ ಬಜಾಜ್ ಫೈನಾನ್ಸ್ ಕಂಪನಿ ಹೆಸರನ್ನ ಬಳಸಿಕೊಂಡು ನಿಮಗೆ ಸಾಲ ಮಂಜೂರಾಗಿದೆ, ಅದಕ್ಕೆ ನಿಮ್ಮ ಪ್ಯಾನ್ ಕಾರ್ಡ್ ಹಾಗೂ ಡಾಕ್ಯುಮೆಂಟ್ಸ್ ಜೊತೆಗೆ ಇನ್ಶೂರೆನ್ಸ್ ಮಾಡೋಕೆ ಮೊದಲು 1,500 ರೂಪಾಯಿ ಹಾಕೋಕೆ ಹೇಳ್ತಾರೆ. ಗ್ರಾಹಕ ಆದಿತ್ಯ ಫೋನ್ ಪೇ ಮೂಲಕ ದುಡ್ಡು ಹಾಕ್ತಾರೆ. ಹಾಗೆಯೇ ಮತ್ತೆ 1,250 ರೂಪಾಯಿ ಹಾಕ್ತಾರೆ. ಇಷ್ಟೆಲ್ಲ ದುಡ್ಡು ಹಾಕಿದ ನಂತರ ದುಡ್ಡೇ ಜಮಾ ಆಗಿರುವುದಿಲ್ಲ. ಸಾಲ ಕೂಡ ಮಂಜೂರಾಗದೆ ಬಜಾಜ್ ಫೈನಾನ್ಸ್ ಕಂಪನಿಯ ಹೆಸರನ್ನ ಬಳಸಿಕೊಂಡು ಕೆಲವರು ಗ್ರಾಹಕರಿಗೆ ಮೋಸವನ್ನ ಮಾಡ್ತಿದ್ದಾರೆ ಎಂದು ಮೋಸ ಹೋದ ಗ್ರಾಹಕ ಆದಿತ್ಯ ಬಿಆರ್ ವಿಡಿಯೋ ಮೂಲಕ ತಮಗಾದ ಅನ್ಯಾಯದ ಬಗ್ಗೆ ವಿಡಿಯೋ ಮಾಡಿ ಜನರಿಗೆ ತಿಳಿಸಿದ್ದಾರೆ. ಇನ್ನು ಜನರಿಗೆ ಮೋಸ ಮಾಡುತ್ತಿರುವ ವಿಶ್ವಮಾನವ ಡಬಲ್ ರೋಡ್ ಸರಸ್ವತಿಪುರಂ ಮೈಸೂರು ಅಡ್ರೆಸ್ನ ಬಜಾಜ್ ಫೈನಾನ್ಸ್ ಕಂಪನಿಯ ಅಡ್ರೆಸ್ ಬಳಸಿಕೊಂಡು ಜನರಿಂದ ದುಡ್ಡು ಹೊಡೆಯುತ್ತಿರುವ ಕೆಲವು ವ್ಯಕ್ತಿಗಳ ವಿರುದ್ಧ ಬಜಾಜ್ ಫೈನಾನ್ಸ್ ಕಂಪನಿ ಹಾಗೂ ಸಂಬಂಧಪಟ್ಟವರು ಈ ಮೋಸದ ಜಾಲವನ್ನ ಭೇದಿಸಿ ಅಂತಹವರನ್ನ ಬಂಧಿಸಿ ಜನರಿಗೆ ರಕ್ಷಣೆ ಕೊಡಲು ಮುಂದಾಗಬೇಕಾಗಿದೆ. ಬಜಾಜ್ ಫೈನಾನ್ಸ್ ಕಂಪನಿ ಹೆಸರು ಬಳಸಿಕೊಂಡು ನಡೆಸಿರುವ ಇಂತಹ ಅಕ್ರಮಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಎನ್ನುವುದು ನಮ್ಮ ರಾಜ್ಯೋದಯ ನ್ಯೂಸ್ 24/7 ಕನ್ನಡ ಸುದ್ದಿ ವಾಹಿನಿಯ ಸಂದೇಶವಾಗಿದೆ. ವರದಿ ರಾಜ್ಯೋದಯ ನ್ಯೂಸ್ ಡೆಸ್ಕ್, ಬೆಂಗಳೂರು. ನನ್ನ ಹೆಸರು ಆದಿ ಎಂಬುಟಿ. ಬಜಾಜ್ ಫೈನಾನ್ಸಿನ ಒಂದು ಲೋನ್ ಅಪ್ಲೈ ಮಾಡಿದೆ. ಬೆಳಿಗ್ಗೆ ಒಂದು 9:45 ಒಂದು ಫೋನ್ ಬರ್ತದೆ. ನಿಮ್ಮದು ಲೋನ್ ಅಪ್ರೂವರ್ ಆಗಿದೆ, ನಿಮ್ಮದು ಪಾನ್ ಕಾರ್ಡ್ ಕಳಿಸಿ, ಆಧಾರ್ ಕಾರ್ಡ್ ಕಳಿಸಿ ಮತ್ತೆಲ್ಲ ಕಳಿಸ್ಕೊಂಡು 1,250 ರೂಪಾಯಿ ಚಾರ್ಜಸ್ ಆಗುತ್ತೆ ಅಂದ್ಬಿಟ್ಟು ಕಳಿಸ್ಕೊತಾರೆ. ಅದಾದಮೇಲೆ ಮತ್ತೆ ಇನ್ನೊಂದು ಫೋನ್ ಮಾಡಿಬಿಟ್ಟು 2,999 ರೂಪಾಯಿ ಕಳಿಸ್ಬೇಕು, ಅದಕ್ಕೆ ಇನ್ಶೂರೆನ್ಸ್ಗೆ ಅಂದ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರ್ತದೆ ಅಂದ್ಬಿಟ್ಟು ಆಗಲೂ ಕಳಿಸ್ತೀನಿ. ಇಲ್ಲಿವರೆಗೂ ಫೋನ್ ಮಾಡ್ತಾನೇ ಇದ್ದೀನಿ. ಬಜಾಜ್ ಫೈನಾನ್ಸಿಂದ ಆಗಿರೋದು ಇದು ನನಗೆ ತೊಂದರೆ. ಮನೇಲಿ ಹೋಗಿ ದುಡ್ಡು ಬಂದು ನಾನು ಅಕೌಂಟ್ ಹಾಕ್ಸ್ಕೊಂಡು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಅವ್ರ ಅಕೌಂಟ್ಗೆ. ಪ್ರತಿಯೊಂದು ಪ್ರೂಫ್ ಐತೆ ನನ್ನ ಹತ್ರ. ಆದರೆ ನನಗಾಗಿದ್ದ ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ.